ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ವಿ ಲರ್ನ್ ಟುಗೆದರ್. ಕರ್ನಾಟಕ TET 2024 ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಪಾಯಿಂಟ್ ಆನ್ಸರನ್ನು ನೋಡ್ತಾ ಹೋಗೋಣ. ಇದು 10ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳಾಗಿರುತ್ತೆ. ಈಗಾಗಲೇ 400 ಕ್ವಶನ್ಗಳನ್ನು ನಾವು ನೋಡಿದ್ದೇವೆ, 400 ಪಾಯಿಂಟ್ಸ್ಗಳನ್ನು ನೋಡಿದ್ದೇವೆ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಒಂದನೇದು, ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಯಾವುದು ಹೇಳಿ? ಗ್ಯಾಲಿಯಂ ಮತ್ತು ಸೀಸಿಯಂ. ಈ ಗ್ಯಾಲಿಯಂ ಸೀಸಿಯಂ ಎಷ್ಟು ಕಡಿಮೆ ಕರಗುವ ಬಿಂದು ಹೊಂದಿದೆ ಅಂತ ಹೇಳಿದ್ರೆ, ಈ ಎರಡು ಲೋಹ ಏನಾದರೂ ನಾವು ಹಸ್ತದ ಮೇಲೆ ಅಂದರೆ ಕೈ ಮೇಲೆ ಏನಾದರೂ ಇಟ್ಕೊಂಡ್ರೆ ಅವು ಸುಲಭವಾಗಿ ಕರಗತ್ತೆ. ನೆಕ್ಸ್ಟು, ಹೊಳಪನ್ನು ಹೊಂದಿರುವ ಅಲೋಹ ಯಾವುದು ಹೇಳಿ? ಹೊಳಪನ್ನು ಹೊಂದಿರುವ ಅಲೋಹ ಅಯೋಡಿನ್ ಆಗಿದೆ. ನೆಕ್ಸ್ಟು, ವಜ್ರದ ಗುಣಲಕ್ಷಣಗಳು ನೋಡೋದಾದರೆ ಅದು ಇಂಗಾಲದ ಬಹುರೂಪ ಆಗಿರುತ್ತೆ, ಕಠಿಣ ನೈಸರ್ಗಿಕ ವಸ್ತು, ಜೊತೆಗೆ ವಿದ್ಯುತ್ತಿನ ಅವಾಹಕ, ಹಾಗೆಯೇ ಅಧಿಕ ಕರಗುವ ಬಿಂದುವನ್ನು ಹೊಂದಿದೆ, ಜೊತೆಗೆ ಕುದಿಯುವ ಬಿಂದುವನ್ನು ಕೂಡ ಅದು ಹೊಂದಿದೆ. ಕ್ಷಾರೀಯ ಲೋಹಗಳಲ್ಲಿ ತುಂಬ ಮೃದುವಾಗಿರುವ ಲೋಹ ನೋಡೋದಾದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇವು ಎಷ್ಟು ಮೃದುವಾಗಿರುತ್ತೆ ಅಂತ ಹೇಳಿದ್ರೆ ಇದನ್ನು ಚಾಕುವಿನಿಂದನೂ ಕೂಡ ನಾವೇನು ಮಾಡ್ಬೋದು, ಕಟ್ ಮಾಡ್ಬೋದು. ಕಡಿಮೆ ಸಾಂದ್ರತೆ ಮತ್ತು ಕರಗುವ ಬಿಂದು ಹೊಂದಿರುವ ಧಾತುಗಳನ್ನು ಗುರುತಿಸಿ ಅಂದಾಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದು ಕಡಿಮೆ ಸಾಂದ್ರತೆ ಹೊಂದಿರುವ ಲೋಹಗಳು. ನೆಕ್ಸ್ಟು, ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತು ಯಾವ್ದಾದ್ರು ಕೇಳೋದಿದ್ರೆ ಕಬ್ಬಿಣ. ಇಲ್ಲಿ ಕೇವಲ ಕಬ್ಬಿಣ ಅಷ್ಟೇ ಅಲ್ಲ, ಎಲ್ಲ ಲೋಹಗಳು ನೀರಿನಲ್ಲಿ ಲೋಹಗಳು ಸಾಮಾನ್ಯವಾಗಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಅದೇ ಅಲೋಹಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಸಂಯುಕ್ತವೇ ಆಮ್ಲೀಯ ಆಕ್ಸೈಡ್ಗಳು. ನೆಕ್ಸ್ಟ್, ಮ್ಯಾಗ್ನೀಷಿಯಂ ಇದು ಗಾಳಿಯಲ್ಲಿ ಉರಿದಾಗ ಬಿಳಿಯ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುತ್ತೆ. ಇಲ್ಲಿ ಯಾವ ಬಣ್ಣ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ, ಆಗ ಬಿಳಿಯ ಬಣ್ಣದ ಜ್ವಾಲೆ ಹೇಳೋದನ್ನು ನೀವು ಗುರ್ತ ಮಾಡಬೇಕಾಗತ್ತೆ. ಇದು ಗಾಳಿಯಲ್ಲಿ ಉರಿದು ಮ್ಯಾಗ್ನೀಷಿಯಂ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ. ನೆಕ್ಸ್ಟು, ತಾಮ್ರವು ಗಾಳಿಯಲ್ಲಿ ಕಾಯಿಸಿದಾಗ ಉಂಟು ಮಾಡುವ ಆಕ್ಸೈಡ್ಗಳು ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗಿರುತ್ತೆ. ಅದೇನಾಗಿದೆ, ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗುತ್ತೆ. ಸಾಮಾನ್ಯವಾಗಿ ಲೋಹವು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆ ಲೋಹಗಳ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ. ಅಂದರೆ ತಾಮ್ರವು ಅದರ ಆಕ್ಸೈಡ್ ಅಂದರೆ ತಾಮ್ರದ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ. ಅದೇ ಕಬ್ಬಿಣ ಅಂದರೆ ಕಬ್ಬಿಣದ ಆಕ್ಸೈಡ್. ಈ ರೀತಿ ಲೋಹವು ಅವುಗಳ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ. ಆದರೆ ತಾಮ್ರವು ಗಾಳಿಯಲ್ಲಿ ಕಾಯಿಸಿದಾಗ ಬರುವ ತಾಮ್ರದ ಆಕ್ಸೈಡ್ ಇದು ಕಪ್ಪು ಬಣ್ಣದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟು ಮಾಡುವ ಸಂಯುಕ್ತಗಳು ನೋಡೋದಾದರೆ ಅದು ಲವಣಗಳನ್ನು ಉಂಟು ಮಾಡುತ್ತೆ, ಜೊತೆಗೆ ನೀರನ್ನು ಉಂಟು ಮಾಡುತ್ತೆ. ಉದಾಹರಣೆ ನೋಡೋದಾದರೆ ಅಲ್ಯೂಮಿನಿಯಂ ಆಕ್ಸೈಡ್ ಇದು ಆಮ್ಲದೊಂದಿಗೆ HCl ಅಂತ ಇಟ್ಕೊಳ್ಳೋಣ, ಇದರೊಂದಿಗೆ ವರ್ತಿಸಿದಾಗ ಅದು ಅದರ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಅದೇ ಏನಾದರೂ ಅದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದ್ರೆ, ಉದಾಹರಣೆಗೆ Al2O3 ಅಷ್ಟೇ ತೆಗೆದುಕೊಳ್ಳೋಣ. Al2O3 ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್, ಇದೇನಾದರೂ NaOH ವರ್ತಿಸಿದಾಗ ಅದು ಸೋಡಿಯಂ ಅಲ್ಯೂಮಿನೇಟನ್ನು ಮತ್ತು ನೀರನ್ನು ಉಂಟು ಮಾಡುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಯಲ್ಲೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡೋದು. ಈಗಲೇ ನಾನು ಮೇಲಿಂದರಲ್ಲಿ ಉದಾಹರಣೆ ತಗೊಂಡೆ, ಆಕ್ಸೈಡ್ ಅಂದ ತಕ್ಷಣ ಅಲ್ಯೂಮಿನಿಯಂ ಆಕ್ಸೈಡನ್ನು ಉದಾಹರಣೆ ತಗೊಂಡಿದ್ದೀನಿ. ಫಸ್ಟ್ ಅದು ಆಮ್ಲದೊಂದಿಗೆ ವರ್ತಿಸಿ, ಯಾವುದು HClನೊಂದಿಗೆ ವರ್ತಿಸ್ತು. ಎರಡನೇ ಸಲ ನಾನು ಉದಾಹರಣೆ ಕೊಡಬೇಕಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವುದನ್ನು ತೋರಿಸಿದೆ. ಹೀಗೆ ಯಾವ ಆಕ್ಸೈಡ್ಗಳು ಆಮ್ಲದೊಂದಿಗೂ ವರ್ತಿಸುತ್ತೆ,
ಮತ್ತು ಪ್ರತ್ಯಾಮ್ಲದೊಂದಿಗೂ ವರ್ತಿಸುತ್ತೆ. ಇಂಥ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿದೆ. ಅಲ್ಯೂಮಿನಿಯಂ ಆಕ್ಸೈಡ್ ಅಷ್ಟೇ ಅಲ್ಲ, ಸತುವಿನ ಆಕ್ಸೈಡ್ ಕೂಡ ಒಂದು ಉಭಯವರ್ತಿ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಉಭಯವರ್ತಿ ಆಕ್ಸೈಡ್ ನೋಡೋದಾದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು. ಸೀಸಲ ಸತು. ನೆಕ್ಸ್ಟ್ ಕ್ಷಾರಗಳನ್ನು ಉಂಟು ಮಾಡುವ ಲೋಹಗಳು ನೋಡೋದಾದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು. ಇವೇನಾಗತ್ತೆ, ಇಂತಹವುಗಳು ನೀರಿನಲ್ಲಿ ಸುಲಭವಾಗಿ ಕರಗತ್ತೆ. ಇಂತಹ ನೀರಿನಲ್ಲಿ ಕರಗೋದಕ್ಕೆ ಅವುಗಳನ್ನು ಅಲ್ಕಲಿಗಳು ಅಂತ ಕರೀತಾರೆ. ಈ ಅಲ್ಕಲಿಗಳು ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲ, ಅವು ಸಾಬೂನಿನಂತಹ ಗುಣಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಸೋಡಿಯಂ ಪೊಟ್ಯಾಷಿಯಂನಂತಹ ಲೋಹಗಳೇ, ಮ್ಯಾಗ್ನೀಷಿಯಂ ಹೌದು, ಅವೇನು ಮಾಡುತ್ತೆ, ನೀರಿನಲ್ಲಿ ಕರಗಿದಾಗ ಕ್ಷಾರಗಳನ್ನು ಉಂಟು ಮಾಡುತ್ತೆ. ಇವುಗಳನ್ನು ಏನಂತ ಕರೀತಾರೆ, ಕ್ಷಾರಗಳನ್ನು ಉಂಟು ಮಾಡ್ತವೆ. ಅವುಗಳನ್ನು ಕ್ಷಾರಗಳು ಅಂತ ಕರೀತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಅಲ್ಕಲಿಗಳು ಅಂತ ಕರೀತಾರೆ. ಕ್ಷಾರಗಳು ಉಂಟು ಮಾಡೋದು ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಯಾಸ್ಟಿಕ್ ಸೋಡಾ ಅಂತ ಕರೀತಾರೆ. ಎರಡನೇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇದನ್ನು ಕ್ಯಾಸ್ಟಿಕ್ ಪೊಟ್ಯಾಷ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಇದು ಮ್ಯಾಗ್ನೀಷಿಯಂ ಹಾಲು. ಸಾಮಾನ್ಯ ಮ್ಯಾಗ್ನೀಷಿಯಂ ಹಾಲನ್ನು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ. ನೆಕ್ಸ್ಟು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹಗಳು ನೋಡೋದಾದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಯಾಕೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ಸೀಮೆ ಎಣ್ಣೆಯಲ್ಲೇ ಸಂಗ್ರಹಿಸಿರ್ತಾರೆ ಅಂತ ಹೇಳಿದ್ರೆ, ಅದು ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಒಂದು ವೇಳೆ ಅದು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸದೆ ಹೊರಗಿನ ವಾತಾವರಣದಲ್ಲಿಟ್ಟರೆ ಅದು ಸುಲಭವಾಗಿ ವರ್ತನೆ ಮಾಡುತ್ತೆ. ಹಾಗಾಗಿ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ನೆಕ್ಸ್ಟು ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ಜೊತೆ ವರ್ತಿಸದೇ ಇರುವ ಲೋಹ ನೋಡೋದಾದರೆ ಚಿನ್ನ ಮತ್ತು ಬೆಳ್ಳಿಗಳು. ಆನೋಡೀಕರಣ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರಗಳನ್ನು ಉಂಟು ಮಾಡುವ ಪ್ರಕ್ರಿಯೆಗಳನ್ನು ಆನೋಡೀಕರಣ ಅಂತ ಕರೀತಾರೆ. ನೆಕ್ಸ್ಟು ಅಲ್ಯೂಮಿನಿಯಂ ಆನೋಡೀಕರಣದಲ್ಲಿ ಬಳಸುವ ಸಂಯುಕ್ತ ನೋಡೋದಾದರೆ ಸಾರರಿಕ್ತ ಗಂಧಕಾಮ್ಲ. ಕೆಳಗಿನ ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಈಗಾಗಲೇ ಅದನ್ನು ಹೇಳಿದ್ದೀನಿ. ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಡ್ತಾರೆ ಹೇಳಿ. ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಉಂಟು ಮಾಡುವ ಉತ್ಪನ್ನ ನೋಡೋದಾದರೆ ಲೋಹೀಯ ಆಕ್ಸೈಡ್ಗಳು ಮತ್ತು ಜಲಜನಕ. ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಲೋಹ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು. ಇದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿದ್ರೆ, ಇಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಅಂದರೆ ಸೋಡಿಯಂ ಇದು ಹೊರಗಿನ ವಾತಾವರಣದಲ್ಲಿಟ್ಟಾಗ ಅದು ಅಲ್ಲಿರುವ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಈ ಹೈಡ್ರೋಜನ್ ಅನಿಲ ಏನಾಗುತ್ತೆ, ತಕ್ಷಣ ಹೊತ್ತುಕೊಂಡು ಉರಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ. ನೆಕ್ಸ್ಟು ತಣ್ಣೀರಿನೊಂದಿಗೆ ಪ್ರತಿವರ್ತಿಸದೆ ಇರುವ ಲೋಹ ನೋಡೋದಾದರೆ ಅದು ಮ್ಯಾಗ್ನೀಷಿಯಂ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವ ಲೋಹ ಮ್ಯಾಗ್ನೀಷಿಯಂ. ಈ ಮ್ಯಾಗ್ನೀಷಿಯಂ ವರ್ತನೆ ಮಾಡಲಿಕ್ಕೆ ಬಿಸಿ ನೀರು ಬೇಕಾಗತ್ತೆ. ಅದು ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ. ತಣ್ಣೀರಿನೊಂದಿಗೆ ವರ್ತಿಸುವ ನೋಡೋದಾದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಆಗಿರುತ್ತೆ, ರಭಸವಾಗಿ ವರ್ತನೆ ಮಾಡುತ್ತೆ. ನೆಕ್ಸ್ಟು ತಣ್ಣನೆ ನೀರಿನೊಂದಿಗೆ ವರ್ತಿಸುವಾಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸುವ ಲೋಹ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಏನಾಗುತ್ತೆ, ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಇವೇನಾಗುತ್ತೆ
ಕ್ಯಾಲ್ಶಿಯಂ ಅಲ್ಲ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನು ಮಾಡುತ್ತೆ, ಅದು ತಣ್ಣನೆ ನೀರಿನೊಂದಿಗೆ ವರ್ತಿಸುತ್ತೆ. ಅಷ್ಟೇ ಅಲ್ಲದೆ ಕ್ಯಾಲ್ಶಿಯಂ ಕೂಡ ತಣ್ಣೀರಿನೊಂದಿಗೆ ವರ್ತಿಸುತ್ತೆ. ಆದರೆ ಇದರದ್ದು ಒಂದು ಬೇರೆ ರೀತಿಯ ಗುಣ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ಯಾಲ್ಶಿಯಮು ನೀರಿನೊಂದಿಗೆ ನೀರಿನೊಂದಿಗೆ ಕ್ಯಾಲ್ಶಿಯಂ ಪ್ರತಿವರ್ತಿಸೋದು ಕಡಿಮೆ ಇರುವುದು. ಅಂದರೆ ಸೋಡಿಯಂನಷ್ಟು ಅಥವಾ ಪೊಟ್ಯಾಷಿಯಂನಷ್ಟು ಇದು ಹೆಚ್ಚು ವೇಗವಾಗಿ ಪ್ರತಿವರ್ತಿಸುವುದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಪ್ರತಿವರ್ತಿಸುತ್ತೆ. ಮತ್ತು ಬಿಡುಗಡೆಯಾದ ಉಷ್ಣ ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಆದರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂ ವರ್ತಿಸಿದಾಗ ಏನಾಗುತ್ತೆ, ಅಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಅದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಹೈಡ್ರೋಜನ್ ಹೊತ್ತಿಕೊಂಡು ಉರಿಯುತ್ತೆ. ಇಲ್ಲಿಯೂ ಕೂಡ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಆದರೆ ಬಿಡುಗಡೆ ಆಗೋ ಉಷ್ಣ ಹೈಡ್ರೋಜನ್ ಉರಿಯುವಷ್ಟು ಆಗೋದಿಲ್ಲ. ಅದರ ಬದಲು ಏನಾಗುತ್ತೆ, ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತೆ. ಪರಿಣಾಮವಾಗಿ ಕ್ಯಾಲ್ಶಿಯಂ ಏನಾಗುತ್ತೆ, ನೀರಿನ ಮೇಲೆ ತೇಲಿಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್, ನೀರಿನ ಹಬೆಯ ಜೊತೆ ಪ್ರತಿವರ್ತಿಸಿ ಹೈಡ್ರೋಜನ್ಗಳನ್ನು ಉಂಟು ಮಾಡುವ ಲೋಹ ನೋಡೋದಾದರೆ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತು. ಈ ಅಲ್ಯೂಮಿನಿಯಂ, ಕಬ್ಬಿಣ, ಸತು ಇವು ಏನಾಗುತ್ತೆ, ನೀರಿನೊಂದಿಗೆ ವರ್ತಿಸಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ, ಜೊತೆಗೆ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್, ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಜಲಜನಕ. ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸ್ವತಃ ಯಾವುದಾದರೂ ಒಂದು ನೈಟ್ರೋಜನ್ ಆಕ್ಸೈಡ್ಗಳಾಗಿ ಅಪಕರ್ಷಣೆ ಹೊಂದುವುದು. ಯಾಕಂತ ನೋಡೋದಾದರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕವಾಗಿದ್ದು ಉತ್ಪತ್ತಿಯಾದ ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗೆ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ಗಳಾಗಿ ಅದೇನಾಗುತ್ತೆ, ಅಪಕರ್ಷಣೆ ಹೊಂದುತ್ತೆ. ನೆಕ್ಸ್ಟು, ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಹೈಡ್ರೋಜನ್ನನ್ನು ಬಿಡುಗಡೆ ಮಾಡುವ ಲೋಹಗಳು ನೋಡೋದಾದರೆ ಮ್ಯಾಗ್ನೀಷಿಯಂ ಮತ್ತು ಮ್ಯಾಂಗನೀಸ್ಗಳು. ಚಿನ್ನವು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ ಸಂಯುಕ್ತಗಳ ಮಿಶ್ರಣದಲ್ಲಿ ಮಾತ್ರ ಕರಗತ್ತೆ. ಅದನ್ನು ರಾಜಾಮ್ಲ ಅಂತ ಕರೀತಾರೆ. ಆ ರಾಜಾಮ್ಲಗಳ ಮಿಶ್ರಣದ ಹೆಸರೇನು, ಯಾವ್ಯಾವ ಸಂಯುಕ್ತಗಳ ಯಾವ್ಯಾವ ಆಮ್ಲಗಳ ಮಿಶ್ರಣವಾಗಿದೆ ಅಂತ ಕೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ ಅಂತ ಹೇಳಬೇಕು. 3:1 ಅನುಪಾತದಲ್ಲಿ ಅದು ಮಿಶ್ರಣ ಹೊಂದಿರುತ್ತೆ. ರಾಜಾಮ್ಲ ಅಲ್ಲ, ಅದು ರಾಜದ್ರವ. ಈ ರಾಜದ್ರವಕ್ಕೆ ಅಕ್ವಾರೇಜಿ ಅಂತ ಕರೀತಾರೆ. ಇದು ಪ್ರಬಲ ಹೈಡ್ರೋಕ್ ಆಮ್ಲದ 3ರಷ್ಟು ಪ್ರಮಾಣ, ಪ್ರಬಲ ನೈಟ್ರಿಕ್ ಆಮ್ಲದ 1ರಷ್ಟು ಪ್ರಮಾಣದಲ್ಲಿ ಅದು ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟು, ಲೋಹಗಳ ಕ್ರಿಯಾಶೀಲತೆಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಈ ರೀತಿಯಾಗಿ ಕ್ರಿಯಾಶೀಲತೆಯ ಅನುಗುಣವಾಗಿ ಜೋಡಿಸಿರ್ತಾರೆ. ಫಸ್ಟು ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಕಬ್ಬಿಣ, ಲೆಡ್, ಜಲಜನಕ, ತಾಮ್ರ, ಮರ್ಕ್ಯೂರಿ, ಬೆಳ್ಳಿ ಮತ್ತು ಚಿನ್ನ. ನೆಕ್ಸ್ಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದು ಒಂದು ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆ ಆಗಿದೆ. ಇನ್ನು ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ನೋಡೋದಾದರೆ ಅದು ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗತ್ತೆ. ಜೊತೆಗೆ ಅವುಗಳ ನಡುವೆ ಪ್ರಬಲ ಅಯಾನಿಕ್ ಬಂಧ ಕಂಡುಬರುತ್ತೆ. ಇಲ್ಲಿ ಸಲ್ಫೈಡ್ ಮತ್ತು ಅದುರುಗಳ ರೂಪದಲ್ಲಿ ದೊರೆಯುವ ಲೋಹಗಳು ತಾಮ್ರ ಮತ್ತು ಬೆಳ್ಳಿ. ಅಂದರೆ ತಾಮ್ರ ಮತ್ತು ಬೆಳ್ಳಿ ಇದು ಸಲ್ಫೈಡ್ ಅದುರುಗಳ ರೂಪದಲ್ಲಿ, ಆಕ್ಸೈಡ್ ಅದುರುಗಳ ರೂಪದಲ್ಲಿ ದೊರಕತ್ತೆ. ಇನ್ನು ಜಿಂಕ್ ಮತ್ತು ಕಬ್ಬಿಣವು ಅದು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದ್ದು. ಯಾವುದು, ಜಿಂಕ್ ಮತ್ತು ಕಬ್ಬಿಣವು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುತ್ತೆ. ಮತ್ತು ಭೂತೊಗಟೆಯಲ್ಲಿ ಅದು ಆಕ್ಸೈಡು, ಸಲ್ಫೈಡು, ಕಾರ್ಬೋನೇಟ್ ಇವುಗಳ 3 ರೂಪದಲ್ಲಿ ದೊರೆಯುತ್ತೆ. ನೆಕ್ಸ್ಟ್ ಪಾಯಿಂಟ್, ಲೋಹಗಳ ಅದಿರಿನಿಂದ ಲೋಹವನ್ನು ಉತ್ತರಿಸುವ ಹಂತ ನೋಡೋದಾದರೆ ಸಲ್ಫೈಡ್ ಅದಿರಿರುತ್ತೆ, ಅದು ಹುರಿಯುವಿಕೆ
ಒಳಗೊಂಡಿದೆ. ನಂತರ ಅಪಕರ್ಷಿಸುವಿಕೆ, ನಂತರ ಶುದ್ಧೀಕರಣ. ಸಲ್ಫೈಡ್ ಅದುರುಗಳ ಅಪಕರ್ಷಣೆಯಲ್ಲಿ ಬಳಸುವ ಅಪಕರ್ಷಣ ವಸ್ತು ನೋಡೋದಾದ್ರೆ ಅದು ಇಂಗಾಲ. ರೈಲು ಹಳಿಗಳ ಜೋಡಣೆಯಲ್ಲಿ ಕಂಡುಬರುವ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಆಗಿರುತ್ತೆ. ಅದನ್ನು ಥರ್ಮೈಟ್ ಕ್ರಿಯೆ ಅಂತಲೂ ಇಲ್ಲಿ ಹೇಳ್ತಾರೆ. ತಾಮ್ರವು ವಿದ್ಯುತ್ ವಿಭಜನಾ ಪ್ರಕ್ರಿಯೆಯಲ್ಲಿ ಶುದ್ಧ ತಾಮ್ರವು ಋಣಾಗ್ರದ ಮೇಲೆ ಸಂಗ್ರಹ ಆಗಿರುತ್ತೆ. ವಿದ್ಯುತ್ ವಿಭಜನಾ ಪ್ರಕ್ರಿಯೆಯಲ್ಲಿ ಮಡ್ಡಿಗಳು ಸಂಗ್ರಹವಾಗುವ ಸ್ಥಳ ನೋಡೋದಾದರೆ ಧನಾಗ್ರದ ಕೆಳ ಭಾಗದಲ್ಲಿ. ಮಿಶ್ರಲೋಹಗಳ ಒಂದು ಘಟಕವು ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಕರೀತಾರೆ. ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಯಾಕಂದರೆ ಶುದ್ಧ ಕಬ್ಬಿಣವು ತುಂಬ ಮೃದು ಮತ್ತು ಉಷ್ಣತೆ ನೀಡಿದಾಗ ಅದು ಸುಲಭವಾಗಿ ಹಿಕ್ಕಲು ಪ್ರಾರಂಭಿಸುತ್ತೆ. ಹಾಗಾಗಿ ಶುದ್ಧ ರೂಪದಲ್ಲಿ ಕಬ್ಬಿಣವನ್ನು ಎಂದಿಗೂ ಉಪಯೋಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೀವಕೋಶಗಳಿಗೆ ಸೋಂಕು ಉಂಟು ಮಾಡುವವರೆಗೂ ತಮ್ಮೊಳಗೆ ಯಾವುದೇ ರೀತಿಯ ಚಲನೆಯನ್ನು ತೋರಿಸದೇ ಇರುವ ಜೀವಿ ನೋಡೋದಾದ್ರೆ ಅದು ವೈರಸ್ ಆಗಿರುತ್ತೆ. ಇಷ್ಟು ಸಾಗಾಣಿಕಾ ವ್ಯವಸ್ಥೆಯ ಅಗತ್ಯತೆ ನೋಡೋದಾದರೆ ಆಹಾರವನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆಕ್ಸಿಜನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ತ್ಯಾಜ್ಯ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕಲು ಸಹಾಯ ಮಾಡುತ್ತೆ. ಇನ್ನು ಅಲಗೆಗಳು ಇವು ಸ್ವಪೋಷಕಕ್ಕೆ ಉದಾಹರಣೆ ಆಗಿದೆ. ನಮ್ಮ ದೇಹದಲ್ಲಿ ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅವಶ್ಯಕವಾಗಿರೋ ಕಣದಂಗ ನೋಡೋದಾದರೆ ಕ್ಲೋರೋಪ್ಲಾಸ್ಟ್ಗಳು. ಎಲೆಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗುವ ಭಾಗ ನೋಡೋದಾದರೆ ಪತ್ರರಂಧ್ರ. ಇದು ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತೆ. ನೆಕ್ಸ್ಟು ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶ ನೋಡೋದಾದರೆ ಅದು ಕಾವಲು ಜೀವಕೋಶ. ಸಸ್ಯಗಳಲ್ಲಿರುವ ಪಿಷ್ಟವನ್ನು ಪರೀಕ್ಷಿಸಲು ಉಪಯೋಗಿಸುವ ದ್ರಾವಣವೇ ಅಯೋಡಿನ್ ದ್ರಾವಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಸಂಯುಕ್ತ ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ನೈಟ್ರೇಟ್ ರೂಪದಲ್ಲಿ ನೈಟ್ರೋಜನನ್ನು ಬಳಸಿಕೊಳ್ಳುವವು. ಬ್ರೆಡ್ ಮೋಲ್ಡ್ ಮತ್ತು ಈಸ್ಟ್ಗಳಲ್ಲಿ ಪರಪೋಷಕ ಜೀವಿಗಳು ಆಹಾರ ಪದಾರ್ಥವನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಹೀರಿಕೊಳ್ಳುವುದು. ಇಲ್ಲಿ ನೈಟ್ರೇಟ್ ಒಂದೇ ಅಲ್ಲ, ನೈಟ್ರೇಟು ಕೂಡ ಬರುತ್ತೆ. ನೈಟ್ರೈಟ್ ರೂಪದಲ್ಲಿ ನೆಕ್ಸ್ಟ್ ಅದು ನೈಟ್ರೋಜನನ್ನು ಬಳಸಿಕೊಳ್ಳುತ್ತೆ. ಪ್ಯಾರಾಮೆಸಿಯಂ ಜೀವಿಯಲ್ಲಿ ಚಲನಾಂಗ ನೋಡೋದಾದರೆ ಸೀಲಿಯಾ. ಇನ್ನು ಕಷಾಂಗ ಅದು ಯುಗ್ಲಿನದಲ್ಲಿ ಕಂಡುಬರುತ್ತೆ. ಬಾಯಿಯಲ್ಲಿರೋ ಕಿಣ್ವ ಅಮೈಲೇಸ್. ಇದು ಪಿಷ್ಟದ ಜೀರ್ಣಕ್ರಿಯೆಯಲ್ಲಿ ಸಹಾಯಕ. ಮೊದಲು ಪಿಷ್ಟ ಜೀರ್ಣಕ್ರಿಯೆ ಆಗುವುದಿಲ್ಲಿ ಬಾಯಿಯಲ್ಲಿ. ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದೇ ಬಾಯಿಯಲ್ಲಿ. ಅಮೈಲೇಸ್ ಎಂಬ ಕಿಣ್ವದಿಂದ ಜೀರ್ಣಕ್ರಿಯೆ ಇಲ್ಲಿ ಉಂಟಾಗುತ್ತೆ. ನೆಕ್ಸ್ಟ್ ಬಾಯಿಯಲ್ಲಿ ಜೀರ್ಣಕ್ರಿಯೆ ಆಗೋದು ಕಾರ್ಬೋಹೈಡ್ರೇಟು. ಅದೇ ಜಠರದಲ್ಲಾದರೆ ಪ್ರೋಟೀನ್ ಆಗಿರುತ್ತೆ. ಅಂತಿಮವಾಗಿ ಎಲ್ಲ ಪೋಷಕಾಂಶಗಳು ಜೀರ್ಣಕ್ರಿಯೆ ಆಗುವುದು ಅದು ಸಣ್ಣ ಕರುಳಿನಲ್ಲಿ. ಉಣ್ಣೆ, ಜಿಗಣೆ, ಲಾಡಿಹುಳು ಇವು ಪರಾವಲಂಬಿ ಜೀವಿಗಳಿಗೆ ಉದಾಹರಣೆಯಾಗಿದೆ. ಲಾಲಾರಸದಲ್ಲಿರುವ ಕಿಣ್ವ ನೋಡೋದಾದರೆ ಅದು ಅಮೈಲೇಸ್. ಅದು ಜೀರ್ಣ ಮಾಡುವ ಆಹಾರದ ಘಟಕ ಪಿಷ್ಟ. ಗಿಡ್ಡ ಸಣ್ಣ ಕರುಳನ್ನು ಹೊಂದಿರುವ ಜೀವಿ ಹುಲಿ. ಉದಾಹರಣೆಗಂದರೆ ಹುಲಿ ಅಂತ ತೆಗೆದುಕೊಳ್ತೇವೆ. ಎಲ್ಲ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಸಣ್ಣ ಕರಳನ್ನು ಹೊಂದಿರುತ್ತೆ. ಹಾಗಾದರೆ ದೊಡ್ಡ ಕರಳು ಎಲ್ಲಿ ಕಂಡು ಬರುತ್ತೆ? ಸಸ್ಯಾಹಾರಿ ಪ್ರಾಣಿಗಳಲ್ಲೆಲ್ಲ ಅಲ್ಲಿ ಏನಾಗಿದೆ, ದೊಡ್ಡ ಕರಳುಗಳು ಕಂಡು ಬರುತ್ತೆ. ಸಣ್ಣ ಕರಳು ಉದ್ದ ಜಾಸ್ತಿ ಇರುತ್ತೆ ಹೇಳಿ ಇದರ ಅರ್ಥ. ಕೊಬ್ಬಿನ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದೇ ಸಣ್ಣ ಕರಳಿನಲ್ಲಿ. ಪ್ರೋಟೀನ್ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗುವುದು ಜಠರದಲ್ಲಿ. ಸಂಪೂರ್ಣ ಪಚನವಾಗುವ ಸ್ಥಳ ನೋಡೋದಾದರೆ
ಸಣ್ಣ ಕರುಳು. ಮೆದೋಜೀರಕ ರಸವು ಒಳಗೊಂಡಿರೋ ಕಿಣ್ವಗಳು ನೋಡೋದಾದರೆ ಟ್ರಿಪ್ಸಿನ್ ಮತ್ತು ಲೈಪೇಸ್, ಈ ಎರಡು ಕಿಣ್ವಗಳು ಮೆದೋಜೀರಕ ರಸದಲ್ಲಿ ಕಂಡುಬರುತ್ತೆ. ಕೊಬ್ಬಿನ ಎಮಲ್ಸೀಕರಣಕ್ಕೆ ಸಹಾಯಕವಾಗುವ ರಸ ನೋಡೋದಾದರೆ ಮೆದೋಜೀರಕ ರಸ. ಪ್ರೋಟೀನ್ಗಳು ಅಂತಿಮವಾಗಿ ಅಮೈನೋ ಆಮ್ಲ ಆಗಿ ಪರಿವರ್ತನೆ ಆಗುತ್ತೆ. ಕೊಬ್ಬುಗಳು ಅಂತಿಮವಾಗಿ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗುತ್ತದೆ. ಆಹಾರದ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲದ ಮಾಧ್ಯಮವನ್ನು ಒದಗಿಸುತ್ತದೆ. ಗ್ಲೂಕೋಸ್ ವಿಭಜನೆಯಲ್ಲಿ ಕಂಡುಬರುವ ಮೂರು ಅಣು ಹೊಂದಿರುವ ಮಧ್ಯಂತರ ವಸ್ತು ನೋಡೋದಾದರೆ ಅದು ಪೈರುವೇಟ್ ಆಗಿರುತ್ತೆ. ಗ್ಲೂಕೋಸ್ ವಿಭಜನೆಗೆ ಅವಶ್ಯಕವಾಗಿರೋ ಅನಿಲವೇ ಆಮ್ಲಜನಕ. ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಯಾಗುವುದು ಕೋಶ ದ್ರವ್ಯಗಳಲ್ಲಿ. ಪೈರುವೇಟ್ ಇದು ಲ್ಯಾಕ್ಟಿಕ್ ಆಮ್ಲ ಆಗಿ ವಿಭಜನೆ ಹೊಂದುವುದು ಸ್ನಾಯು ಜೀವಕೋಶಗಳಲ್ಲಿ. ಈ ಸ್ನಾಯು ಜೀವಕೋಶದಲ್ಲಿ ಪೈರುವೇಟ್ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ನಮ್ಮ ಸ್ನಾಯುಗಳಿಗೆ ಅಧಿಕ ಪ್ರಮಾಣದ ಶಕ್ತಿ ಬೇಕಾಗುವ ಸಮಯದಲ್ಲಿ, ಅತಿಯಾಗಿ ವೇಗವಾಗಿ ಓಡುವಾಗ, ಅತಿಯಾದ ಹೆವಿಯಾದ ವ್ಯಾಯಾಮ ಮಾಡೋ ಸಂದರ್ಭದಲ್ಲಿ ಶಕ್ತಿ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಆಹಾರವು ಸಂಪೂರ್ಣವಾಗಿ ವಿಭಜನೆ ಸಾಧ್ಯವಿಲ್ಲ. ಆಗೇನಾಗತ್ತೆ, ಅದು ಪೈರುವೇಟ್ ಆಮ್ಲ ಆಗಿ ವಿಭಜನೆ ಹೊಂದತ್ತೆ, ಶಕ್ತಿ ಬಿಡುಗಡೆ ಆಗತ್ತೆ. ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲ ಆಗಿ ವಿಭಜನೆ ಹೊಂದುತ್ತೆ, ಆ ನಂತರ ಶಕ್ತಿ ಬಿಡುಗಡೆ ಆಗುತ್ತೆ. ಯಾವಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೋ ಆವಾಗ ಸ್ನಾಯು ಸೆಳೆತ ಉಂಟಾಗುತ್ತೆ. ಸ್ನಾಯು ಸೆಳೆತ ಸಮಯದಲ್ಲಿ ಅಧಿಕವಾಗಿ ಮಸಾಜ್ ಮಾಡಿದಾಗ ಅಥವಾ ಬಿಸಿ ನೀರಿನ ಶಾಖ ಕೊಟ್ಟಾಗ ಮತ್ತು ಲ್ಯಾಕ್ಟಿಕ್ ಆಮ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗಿ ವಿಭಜನೆ ಹೊಂದುವುದು ಈ ಕೆಳಕಂಡವುಗಳಲ್ಲಿ: ಸ್ನಾಯು ಜೀವಕೋಶಗಳಲ್ಲಿ, ಮೈಟೊಕಾಂಡ್ರಿಯಾಗಳಲ್ಲಿ, ಕೋಶ ದ್ರವ್ಯ. ಈ ಮೇಲಿನವು ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋದಾದರೆ ಮೈಟೊಕಾಂಡ್ರಿಯಾದಲ್ಲಿ. ನೆಕ್ಸ್ಟು, ಈಸ್ಟ್ನಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಈ ಕೆಳಕಂಡ ಉತ್ಪನ್ನಗಳಾಗಿ ವಿಭಜನೆ ಹೊಂದುತ್ತದೆ. ಈಸ್ಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅದು ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತೆ. ಜೊತೆಗೆ ಅಲ್ಲಿ ಶಕ್ತಿಯು ಕೂಡ ಬಿಡುಗಡೆ ಆಗುತ್ತೆ. ಹೃದಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ಸಮೃದ್ಧ ರಕ್ತ ಮಿಶ್ರಣಗೊಳ್ಳದಂತೆ ತಡೆಯುವ ಭಾಗವೇ ಸೆಪ್ಟಮ್. ಹೃತ್ಕುಕ್ಷಿಯಿಂದ ಹೃತ್ಕರ್ಣಕ್ಕೆ ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ತಡೆಯುವ ರಚನೆ ನೋಡೋದಾದರೆ ಅದು ಕವಾಟಗಳು. ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ರಕ್ತ ಹೆಪ್ಪುಗಟ್ಟುವಿಕೆ. ಫ್ಲೋಯಮ್ ಅಂಗಾಂಶದಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣ ಉತ್ಪಾದನೆಯ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ. ರಕ್ತದಲ್ಲಿರುವ ಪ್ಲಾಸ್ಮಾದಂತೆ ಇರುವ ಕಡಿಮೆ ಪ್ರೋಟೀನನ್ನು ಹೊಂದಿರುವ ಬಣ್ಣರಹಿತ ದ್ರವವನ್ನು ಅಂಗಾಂಶ ದ್ರವ ಅಂತ ಕರೀತಾರೆ. ನೆಕ್ಸ್ಟು, ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಸಾಗಿಸುವ ರಕ್ತನಾಳವೇ ಮಹಾ ಅಪಧಮನಿಗಳು. ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಣೆ ಮಾಡುತ್ತೆ. ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುವ ಪ್ರಾಣಿಗಳ ವಿಧ ನೋಡೋದಾದರೆ ಮೀನುಗಳು. ನೆಕ್ಸ್ಟ್, ಏಕಕೋಶ ಜೀವಿಗಳಲ್ಲಿ ತ್ಯಾಜ್ಯಗಳ ವಿಸರ್ಜನೆಗೆ ಅಂಗಗಳ ಅಗತ್ಯವಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ವಿಸರಣಾ ಕ್ರಿಯೆ ಮೂಲಕ ಅದು ವಿಸರ್ಜನೆ ಮಾಡುತ್ತೆ. ಸರಳ ನೈಟ್ರೋಜನ್ ಸಂಯುಕ್ತಗಳನ್ನು ಅದು ವಿಸರ್ಜಿಸುವುದರಿಂದ ಈ ಮೂರು ಕಾರಣಗಳಿಂದ ಏಕಕೋಶ ಜೀವಿಗಳಲ್ಲಿ ತ್ಯಾಜ್ಯಗಳ ವಿಸರ್ಜನೆಗೆ ಅಂಗಗಳ ಅವಶ್ಯಕತೆ ಬರೋದಿಲ್ಲ.
ನೆಕ್ಸ್ಟ್ ದೊಡ್ಡ ಕರುಳಿನ ಕಾರ್ಯ ನೋಡೋದಾದರೆ ಆಹಾರ ಪದಾರ್ಥಗಳಿಂದ ನೀರನ್ನು ಹೀರಿಕೊಳ್ಳುವುದು. HCLನ ಮುಖ್ಯ ಕಾರ್ಯ ಏನಂದರೆ ಜೀರ್ಣಕ್ರಿಯೆಯಲ್ಲಿ ಮುಖ್ಯ ಕಾರ್ಯ ನೋಡೋದಾದರೆ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುವುದು. ಅದೇ HCL ಕಾರ್ಯ ನೋಡ್ರಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವುದು ಕೂಡ HCL ಕಾರ್ಯವಾಗಿರುತ್ತೆ. ಆದರೆ ಜೀರ್ಣಕ್ರಿಯೆಯಲ್ಲಿ HCL ಮುಖ್ಯ ಕಾರ್ಯವೇನು ಅಂತ ಹೇಳಿದಾಗ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡೋದು, ಅಂದರೆ ಜೀರ್ಣಕ್ರಿಯೆಗೆ ಬೇಕಾದ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುವುದು ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಹೃದಯದ ಸಂಕೋಚನ ವಿಕಸನವಾಗುವ ಮೂಲಕ ರಕ್ತನಾಳಗಳ ಗೋಡೆಯ ಮೇಲೆ ರಕ್ತವು ಉಂಟು ಮಾಡುವ ಬಲವನ್ನು ರಕ್ತದ ಒತ್ತಡ ಅಂತ ಕರೀತಾರೆ. ದೇಹದಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಬಲ ಹೃತ್ಕರ್ಣಕ್ಕೆ ಸಾಗಿಸುವ ರಕ್ತನಾಳವೇ ಉಚ್ಚ ಅಭಿಧಮನಿಗಳು. ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಸೆಕೆ ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತೆ. ಅದೇ ಮೀನಿನಲ್ಲಿ ಕೇವಲ 1 ಬಾರಿ. ಇನ್ನು ಮನುಷ್ಯರಲ್ಲಿ ನೋಡೋದಾದ್ರೆ ಅದು 2 ಬಾರಿ. ಅಂದರೆ ಕಶೇರುಕ ಒಂದು ಕಶೇರುಕ ಅದು ಅಲ್ಲೇನಾಗುತ್ತೆ, ರಕ್ತವು 2 ಬಾರಿ ಹೃದಯವನ್ನು ದಾಟುತ್ತೆ. ಇನ್ನು ಸಂಕೋಚನ ಒತ್ತಡ ಅಂದರೆ ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳಿದ್ರೆ ಹೃತ್ಕಕ್ಷಿಗಳ ಸಂಕೋಚನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡ. ವ್ಯಾಕೋಚನ ಒತ್ತಡ ಅಂತ ಹೇಳಿದ್ರೆ ಅಂದರೆ ಡಯಸ್ಟಾಲಿಕ್ ಪ್ರೆಷರ್ ಅಂತ ಹೇಳಿದ್ರೆ ಹೃತ್ಕಕ್ಷಿಗಳ ವಿಕಸನದಿಂದ ಉಂಟಾಗುವ ಅಪಧಮನಿಗಳಲ್ಲಿನ ಒತ್ತಡ. ನೆಕ್ಸ್ಟ್ ಮಾನವನ ಸಾಮಾನ್ಯ ಹೃದಯದ ಒತ್ತಡ 120 mm/80 mm. ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ನೋಡೋದಾದರೆ ಸ್ಪಿಗ್ಮೋಮೀಟರ್. ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗುವುದೇ ಕಿರು ತಟ್ಟೆಗಳು. ಅಪಧಮನಿಗಳಲ್ಲಿ ರಕ್ತವು ಹೆಚ್ಚು ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ. ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದ್ರೆ ಅಭಿಧಮನಿಗಳು ಅಷ್ಟೆಲ್ಲ ದಪ್ಪವಾದ ರಕ್ತ ಇರೋದಿಲ್ಲ. ಅಲ್ಲಿ ಕಡಿಮೆ ಒತ್ತಡದಲ್ಲಿ ರಕ್ತ ಹರಿಯುತ್ತೆ. ಅಲ್ಲಿ ಯಾವುದೇ ರೀತಿ ಕವಾಟವೂ ಕೂಡ ಕಂಡುಬರೋದಿಲ್ಲ. ಅಪಧಮನಿಗಳಲ್ಲಿ ಕವಾಟ ಕಂಡುಬರೋದಿಲ್ಲ. ಅಭಿಧಮನಿಗಳಲ್ಲಿ ಕವಾಟ ಕಂಡುಬರುತ್ತೆ. ಯಾಕಂದರೆ ಅಲ್ಲಿ ರಕ್ತವು ಕಡಿಮೆ ಒತ್ತಡದಲ್ಲಿ ಹರಿತಾ ಇರುತ್ತೆ, ವಾಪಸ್ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಲ್ಲಿ ಕವಾಟಗಳು ಕಂಡುಬರ್ತವೆ. ಅದೇ ಅಪಧಮನಿಗಳಲ್ಲಿ ಯಾವುದೇ ರೀತಿ ಕವಾಟಗಳು ಕಂಡುಬರುವುದಿಲ್ಲ. ರಕ್ತವು ಹೆಚ್ಚು ಒತ್ತಡದಲ್ಲಿ ಹೊರಹೊಮ್ಮುತ್ತಾ ಇರುತ್ತೆ, ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತೆ. ದುಗ್ಧರಸದ ಮುಖ್ಯ ಕಾರ್ಯ ನೋಡೋದಾದರೆ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಣೆ ಮಾಡುವುದು. ಅಂಗಾಂಶ ದ್ರವ ಅಂತಲೂ ಕೂಡ ಈ ದುಗ್ಧರಸಕ್ಕೆ ಕರೀತಾರೆ. ವಸ್ತು ಸ್ಥಾನಾಂತರಣ ಸಹಾಯಕವಾದ ಜೀವಕೋಶ ಯಾವುದು ಅಂದರೆ ಪಾರ್ಶ್ವಸಂಗಾತಿ ಜೀವಕೋಶ. ಈ ಪಾರ್ಶ್ವಸಂಗಾತಿ ಜೀವಕೋಶ ಕಂಡುಬರುವುದು ಫ್ಲೋಯಂಗಳಲ್ಲಿ. ಈ ವಸ್ತು ಸ್ಥಾನಾಂತರಣ ಹೆಂಗಾಗತ್ತೆ ಅಂತ ಹೇಳಿದ್ರೆ 2 ಬದಿಗೆ ಅಂದರೆ ಎಲ್ಲ ಬದಿಗೂ ಕೂಡ ವಸ್ತು ಸ್ಥಾನಾಂತರಣ ಆಗುತ್ತೆ. ಅದೇ xylemಗಳಲ್ಲಿ ಹೇಗೆ ಸಾಗಣೆ ಆಗುತ್ತೆ ಅಂದರೆ ಕೇವಲ ಒಂದು ಭಾಗದಲ್ಲಿ ಕೆಳದಿಂದ ಮೇಲ್ಮುಖವಾಗಿ ನೀರಿನ ಸಾಗಣೆ ಆಗುತ್ತೆ. ಆದರೆ ವಸ್ತು ಸ್ಥಾನಾಂತರಣ ಹಾಗಾಗಲ್ಲ. ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರ ಪದಾರ್ಥಗಳ ಸಾಗಾಣಿಕೆ ಆಗುತ್ತೆ. ಎಲೆಗಳಲ್ಲಿ ಆಹಾರ ಪದಾರ್ಥಗಳ ತಯಾರಿ ಆಗುತ್ತೆ. ಅಲ್ಲಿಂದ ಮೊಗ್ಗುಗಳಿಗೆ, ಬೇರುಗಳಿಗೆ, ಕಾಂಡಗಳಿಗೆ, ಸಸ್ಯದ ಯಾವ್ಯಾವ ಭಾಗಗಳಿಗೆ ಅವಶ್ಯಕತೆ ಇದೆಯೋ ಆ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ. ನೆಕ್ಸ್ಟ್ ಮೂತ್ರಪಿಂಡದಲ್ಲಿರುವ ಮೂಲಭೂತ ಸೂಸುವ ಘಟಕವನ್ನು ನೆಫ್ರಾನ್ ಅಂತ ಕರೀತಾರೆ. ಮೂತ್ರಪಿಂಡದಲ್ಲಿ ಕಂಡುಬರುವ ಲೋಮನಾಳಗಳ ಗುಂಪೇ ಗ್ಲಾಮರುಲಸ್. ಡಯಾಲಿಸಿಸ್ ಕ್ರಿಯೆಯಲ್ಲಿ ನೈಟ್ರೋಜನಿಕ್ ತ್ಯಾಜ್ಯಗಳನ್ನು ರಕ್ತದಿಂದ ಹೊರತೆಗೆಯಲು ಬಳಸುವ ಉಪಕರಣವನ್ನು ಅಭಿಸರಣೆ ಅಂತ ಕರೀತಾರೆ. ಡಯಾಲಿಸಿಸ್ ಕ್ರಿಯೆಯಲ್ಲಿ ನೈಟ್ರೋಜನ್ ತ್ಯಾಜ್ಯ ಅಂದರೆ ದೇಹದಲ್ಲಿ ಕಂಡುಬರುವ ನೈಟ್ರೋಜನ್ ತ್ಯಾಜ್ಯಗಳನ್ನು ರಕ್ತದಿಂದ ಹೊರಹಾಕಲು ಕಂಡುಬರುವ ಪ್ರಕ್ರಿಯೆ ಆಗಿರುತ್ತೆ. ಯಾವುದು ಡಯಾಲಿಸಿಸ್. ಈ ಪ್ರಕ್ರಿಯೆಯಲ್ಲಿ ಯಾವ ಕ್ರಿಯೆಯಿಂದ ಅದನ್ನು ಹೊರಹಾಕ್ತಾರೆ ಅಂತ ಹೇಳೋದಾದರೆ ಅಲ್ಲಿ ಅಭಿಸರಣೆ ಎಂಬ ಪ್ರಕ್ರಿಯೆಯನ್ನು ಬಳಕೆ ಮಾಡ್ತಾರೆ.
ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಡಯಾಲಿಸಿಸ್ ಕ್ರಿಯೆಯಲ್ಲಿ ನೈಟ್ರೋಜನಿಕ ತ್ಯಾಜ್ಯಗಳನ್ನು ರಕ್ತದಿಂದ ಹೊರ ತೆಗೆಯಲು ಕಂಡುಬರೋ ಪ್ರಕ್ರಿಯೆ ಅಭಿಸರಣೆ. ಡಯಾಲಿಸಿಸ್ ಕ್ರಿಯೆಯನ್ನು ನೈಟ್ರೋಜನಿಕ ತ್ಯಾಜ್ಯಗಳನ್ನು ರಕ್ತದಿಂದ ಹೊರ ಹಾಕ್ಲಿಕ್ಕೆ ಬಳಸ್ತೇವೆ. ಇಲ್ಲಿ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಅಲ್ಲಿ ಡಯಾಲಿಸಿಸ್ ಪ್ರಕ್ರಿಯೆ ಅವಶ್ಯಕತೆ ಆಗಿರುತ್ತೆ. ಈ ಡಯಾಲಿಸಿಸ್ ಕ್ರಿಯೆ ಮಾಡಬೇಕಾದ್ರೆ ಅಭಿಸರಣೆ ಎಂಬ ಪ್ರಕ್ರಿಯೆ ಮೂಲಕ ರಕ್ತದಿಂದ ನೈಟ್ರೋಜನಿಕ್ ತ್ಯಾಜ್ಯಗಳನ್ನು ಹೊರ ಹಾಕ್ತಾರೆ. ನೆಕ್ಸ್ಟು, ಸಸ್ಯಗಳು ಈ ಕೆಳಕಂಡವುಗಳ ಮೂಲಕ ವಿಸರ್ಜನೆಯನ್ನು ಮಾಡುತ್ತೆ. ಹಳೆಯ ಝೈಲಮ್ಗಳಲ್ಲಿ ರಾಳ ಮತ್ತು ಒಂಟೆಗಳ ರೂಪದಲ್ಲಿ ಸಂಗ್ರಹಿಸುವುದರ ಮೂಲಕ, ಮೃತ ಜೀವಕೋಶ ಮತ್ತು ಎಲೆಗಳಲ್ಲಿ ಅನುಪಯುಕ್ತ ವಸ್ತುಗಳನ್ನು ವಿಸರ್ಜಿಸುವುದರ ಮೂಲಕ, ತಮ್ಮ ಎಲೆಗಳನ್ನು ಉದುರಿಸುವುದರ ಮೂಲಕ, ನೀರನ್ನು ಬಾಷ್ಪ ವಿಸರ್ಜಿಸುವುದರ ಮೂಲಕ. ನೆಕ್ಸ್ಟು, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸಲು ಸಹಾಯಕವಾಗುವ ಅಂಗಾಂಶವೇ ನರ ಮತ್ತು ಸ್ನಾಯು ಅಂಗಾಂಶ. ಪರಿಸರದಲ್ಲಿರುವ ಬರುವ ಮಾಹಿತಿಯನ್ನು ಪತ್ತೆ ಹಚ್ಚುವ ಜೀವಕೋಶವೇ ಗ್ರಾಹಕಗಳು. ಲಾಸ್ಟ್ ಕ್ವಶನ್, ಪರಿಸರದಿಂದ ಬರುವ ಮಾಹಿತಿಗಳನ್ನು ಪತ್ತೆ ಹಚ್ಚುವ ಗ್ರಾಹಕಗಳು ಕಂಡುಬರುವ ಸ್ಥಳ ನೋಡೋದಾದರೆ ಅದು ಜ್ಞಾನೇಂದ್ರಿಯಗಳು. ಇಲ್ಲಿಯವರೆಗೆ 500 ಕ್ವಶನ್ಗಳನ್ನು ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಮತ್ತು 100 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.